ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ವಾಣಿ ವಿಲಾಸ ಸಾಗರ ಡ್ಯಾಮ್ ನೋಡೋಕೆ ಹೋಗ್ತಾಯಿದ್ದೀವಿ. ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಾಯಿದ್ದೀವಿ. ನೀವು ನಮ್ಮ ಜೊತೆ ಬನ್ನಿ. ನಾವು ಏನೇನು ನೋಡ್ತೀವೋ ಎಲ್ಲ ನೀವು ಸಹ ನೋಡಿರಂತೆ ಎಲ್ಲ ನಿಮಗೆ ಡೀಟೇಲಾಗಿ ವಿವರಣೆ ಕೊಡ್ತಾಯಿದ್ದೀವಿ. ಬನ್ನಿ, ನೀವು ನಮ್ಮ ಜೊತೆ ವಾಣಿ ವಿಲಾಸ ಸಾಗರ ಡ್ಯಾಮ್ ನೋಡ್ಕೊಂಬರೋಣ. ವಾಣಿ ವಿಲಾಸ ಸಾಗರ ಹಿರಿಯೂರಿಂದ 20 ಕಿಲೋಮೀಟ್ರ್ ಇದೆ. ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಈ ಕೆರೆ ಒಂದು ಸೈಡಿಂದ ನೋಡಿದರೆ ಇಂಡಿಯಾ ಮ್ಯಾಪ್ ಥರ ಕಾಣುತ್ತದೆ. ತುಂಬ ಮನೋಹರವಾಗಿ ಕಾಣ್ತಿದೆ. ಈ ಕೆರೆ ತುಂಬ ಅದ್ಭುತವಾಗಿದೆ. ಬನ್ನಿ, ನಾವೀಗ ವಾಣಿ ವಿಲಾಸ ಸಾಗರ ದರ್ಶನ ಮಾಡ್ಕೊಂಬರೋಣ. ಇವಾಗ ನೋಡಿ, ನಾವು ಆರಂಕಣ್ಮೆ ರಂಗಪ್ಪನ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ನಾವು ಪೂಜೆಗೆ ಹಣ್ಣು ಹೂವು ಎಲ್ಲ ತಗೊಂಡು ದೇವ್ರ ಪೂಜೆ ಮಾಡೋಕ್ಕೆ ಹೊರಟಿದ್ದೀವಿ. ನೋಡಿ, ನಮ್ಮ ಮನೆಯವರೆಲ್ಲ ತಗೊಳ್ತಾ ಇದ್ದಾರೆ. ಬನ್ನಿ, ಇವಾಗ ನಾವು ದೇವ್ರ ಪೂಜೆ ಮಾಡಿಸೋಣ. ಬನ್ನಿ, ನಾವು ಇವಾಗ ದೇವಸ್ಥಾನದ ಕಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇವಾಗ ನಾವು ಇಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಮಾರಿಕಣ್ಮೆ ಡ್ಯಾಮ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಇದೇ ನೋಡಿ, ಶ್ರೀ ಆರನಕಣಿವೆ ರಂಗಪ್ಪ ಅಂತ ಈ ದೇವರು. ನೀವು ದರ್ಶನ ಮಾಡ್ಕೊಳ್ಳಿ. ನೀವು ಒಂದ್ಸರಿ ಇಲ್ಲಿಗೆ ಬಂದೋಗಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಹಿಂಭಾಗನೇ ಡ್ಯಾಮಿಂದು ಬ್ಯಾಕ್ ವಾಟರ್ ಇದೆ. ನೋಡಿ, ನೋಡೋದಕ್ಕೆ ತುಂಬ ಅದ್ಭುತವಾಗಿ ಕಾಣ್ತಿದೆ ಬ್ಯಾಕ್ ವಾಟರು. ಈ ಸರಿ ನೀರು ತುಂಬ ಜಾಸ್ತಿ ಇದ್ದಾವೆ. ಹಾಗಾಗಿ ಎಕ್ಸ್ಟ್ರಾ ನೀರನ್ನು ಔಟ್ಸೈಡ್ ಬಿಡ್ತಾ ಇದ್ದಾರೆ. ಇಲ್ಲಾಂದರೆ ಕೋಡಿ ಮೇಲಾಶಿ ಹೋಗ್ತವೆ ನೀರು. ಆದ್ದರಿಂದ ತೂಬೆತ್ತಿ ನೀರು ಬಿಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ದೇವಸ್ಥಾನದ ಪೂಜೆ ಎಲ್ಲ ಆಯಿತು. ಇವಾಗ ಪೂಜೆ ಮಾಡಿಸಿ ಒಂದು ಸ್ವಲ್ಪ ಎಲ್ಲ ರೆಸ್ಟ್ ಮಾಡ್ತಾಯಿದ್ದಾವೆ. ಹುಡುಗರು ತುಂಬ ಸುಸ್ತಾಗಿದ್ದಾರೆ ಪ್ರಯಾಣ ಮಾಡಿ. ಆದ್ದರಿಂದ ಎಲ್ಲ ರೆಸ್ಟ್ ಮಾಡ್ತಾಯಿದ್ದಾರೆ ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ಕುಳಿತುಕೊಂಡು. ಇವಾಗೆಲ್ಲ ಆಯಿತು. ಬನ್ನಿ, ಇವಾಗ ನಾವು ಕೆರೆ ಏರಿ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ಇವಾಗ ಕೆರೆ ಏರಿ ಬರ್ತೀವಿ. ಸರಿ, ಮೇಲ್ಗಡೆ ಬಿಟ್ಬಿಡಿ. ಮೇಲೆ ಆಯ್ತೈತೆ, ಹೋಗುತ್ತೆ. ಬರುವಾಗ ನಾವು ನಡ್ಕೊಂಬರ್ತಿದ್ದೀವಿ ಹಿಂಗೆ ಏರಿ ಮೇಲೆ. ಆ ಕಡೆ ಹಂಗೆ ಬರ್ತೀವಿ. ಹೋದ್ಸರಿ ಹಂಗೆ ಬಂದಿದ್ವಿ. ಸರಿ, ನೀವು ಇಳಿಸ್ಬೇಕಾದ್ರೆ ಹಿಂಗೆ ಬಂದರೂ ನಡೀತೈತೆ. ಹಿಂಗೆ ಬರ್ತೀವಿ ನಾವು. ಇವಾಗ ನಾವು ಬೆಟ್ಟದ ಮೇಲೆ ಬಂದ್ವಿ. ನೋಡಿ, ಸುತ್ತ ಪರಿಸರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬನ್ನಿ, ಇವಾಗ ನಾವು ಡ್ಯಾಮ್ ನೋಡೋಕ್ಕೆ ಹೋಗೋಣ.
ನೋಡಿ ಬೆಟ್ಟದ ಮೇಲ್ಗಡೆ ಬಂದಿದ್ದೀವಿ. ಇವಾಗ ತಂಪಾದ ಗಾಳಿ ಬೀಸ್ತಾ ಇದೆ. ತಂಪಾದ ಗಾಳಿ ಬೀಸ್ತಾ ಇದೆ. ಸಂಜೆ ಟೈಮು ಇವಾಗ ತುಂಬ ಆಹ್ಲಾದಕರವಾಗಿದೆ ವಾತಾವರಣ. ನೋಡಿ ಸುತ್ತ ತೋರಿಸ್ತೀನಿ. ಇದು ನೋಡಿ ಡ್ಯಾಮು ಫುಲ್ ಭರ್ತಿಯಾಗಿದೆ. ಫುಲ್ ಭರ್ತಿಯಾಗಿರೋದ್ರಿಂದ ತೂಬಿಂದ ನೀರು ಹೊರಗಡೆ ಬಿಡ್ತಾ ಇದ್ದಾರೆ. ಬನ್ನಿ ನಾವು ಮುಂದೆ ಹೋಗಿಬಿಟ್ಟು ಕೆರೆ ಏರಿ ಎಲ್ಲ ತೋರಿಸ್ತೀವಿ. ನೋಡಿ ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ಸಹ ತೋರಿಸ್ತೀವಿ. ಬಿಡ್ತಾರೆ, ಏನು ಮಾಡ್ತಾರೆ ಎಲ್ಲ ಒಂದೇ ಇದು ತಾಲೂಕಂದ್ರೆ ಎಲ್ಲಿತ್ತು ಮ್ಯಾಲೆ ಕತ್ಬೋದು ಹೇಳಿ, ಏನಾಗಲ್ಲ ಅಷ್ಟೇ. ಇಲ್ಲಿದ್ದ ಹತ್ತಕ್ಕೇನು ಕೆರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ತುಂಬ ಭರ್ತಿಯಾಗಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ. ವಾಣಿವಿಲಾಸ ಸಾಗರ ಡ್ಯಾಮ್ ಗುಡ್ಡಗಳ ಮಧ್ಯೆ ಈ ಕೆರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಚೆ ಈಚೆ ಎಲ್ಲ ಗುಡ್ಡಗಳ ಮೇಲೆ ಫ್ಯಾನ್ಗಳಿದ್ದಾವೆ ನೋಡಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸಂಜೆ ಟೈಮ್ ಚೆನ್ನಾಗಿದೆ ನೋಡಿ. ಎಷ್ಟು ಮನೋಹರವಾಗಿ ಕಾಣ್ತಾ ಇದೆ ಈ ಡ್ಯಾಮ್. ಫುಲ್ ಬಂತು ನೋಡು. ಚರ್ಮಳ ಜೊತೆ ಒಂದು ಸದ್ದು ಅಡುಗೆ ಐತ ಅಲ್ಲ ಇಲ್ಲ ಅಲ್ಲಿಗೆ ಹಾಕೋದ್ರ ಅವ್ರು ಯಾರು ಇಲ್ಲಿ ಬರ್ರಿ ಗೀತ ನೋಡಿ. ಈ ಕೆರೆ ಏರಿ ಮೇಲೆ ತುಂಬ ಸಿನಿಮಾಗಳ ಚಿತ್ರೀಕರಣ ನಡೆದಿದೆ ನೋಡಿ. ನೀರು ತುಂಬ ಭರ್ತಿಯಾಗಿ ಸಮುದ್ರದಂತೆ ನಿಂತಿದೆ. ತುಂಬ ಅದ್ಭುತವಾಗಿದೆ ಡ್ಯಾಮ್ ನೋಡೋದಕ್ಕೆ. ಇವಾಗೆಲ್ಲ ಡ್ಯಾಮ್ ಎಲ್ಲ ನೋಡಿದ್ವಿ. ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಅದು ಕೆಳಗಡೆ ಶ್ರೀ ಕಣಿಮೆ ಮಾರಮ್ಮ ದೇವಿ ದೇವಸ್ಥಾನ ಇದೆ. ಅಲ್ಲಿ ನಾವು ಪೂಜೆ ಮಾಡಿಸ್ಕೋಬೇಕು. ಅಲ್ಲೇ ಸಂಜೆ ಆಗ್ತಾಯಿದೆ, ತುಂಬ ಲೇಟ್ ಆಗ್ತಿದೆ. ಅದಕ್ಕಾಗಿ ನಾವು ಬೇಗ ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಊರಿಗೆ ಹೋಗೋದಕ್ಕೆ ಸರಿ ಆಗ್ತೈತೆ. ಇಲ್ಲಾಂದರೆ ಕತ್ಲಾಗ್ತಿದೆ. ಅದಕ್ಕಾಗಿ ನಾವು ಬೇಗ ಹೋಗ್ತಾಯಿದ್ದೀವಿ. ಬನ್ನಿ ಈಗ ನಾವು ದೇವಸ್ಥಾನದ ಪೂಜೆ ಮಾಡಿಸೋಣ. ಬನ್ನಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಇವಾಗೆಲ್ಲ ಇಳಿದು ಹೋಗ್ತಾಯಿದ್ದೀವಿ ನೋಡಿ. ಇವಾಗ ಆಲ್ರೆಡಿ ಸಂಜೆ ಆಗ್ತಾಯಿದೆ ನೋಡಿ. ಸಂಜೆಯ ದೃಶ್ಯ ಈಗ ಯಾವ ಥರ ಕಾಣ್ತಿದೆ ನೋಡಿ. ಸಂಜೆಯ ಬೆಳಕಲ್ಲಿ ದೇವಸ್ಥಾನ ಹೇಗೆ ಕಂಗೊಳಿಸುತ್ತೆ ನೋಡಿ. ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇವಾಗ ನಾವು ದೇವಸ್ಥಾನದ ಪೂಜೆ ಮಾಡಿಸ್ಕೋಬೇಕು. ಅದಕ್ಕಾಗಿ ಹೋಗ್ತಾಯಿದ್ದೀವಿ. ಇವಾಗ ನೋಡಿ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ. ಇವಾಗ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ
ನೋಡಿ ದೇವ್ರ ದರ್ಶನ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಶ್ರೀ ಕಣಿವೆ ಮಾರಮ್ಮ ದೇವಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ದೀನಿ. ನೋಡಿ ದೇವಸ್ಥಾನ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ. ಇವಾಗೆಲ್ಲ ನಾವು ಪೂಜೆ ಮಾಡಿಸ್ಕೊಂಡು ಹೊರಡ್ತಾಯಿದ್ದೀವಿ. ನೋಡಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಇವಾಗ ದೇವಸ್ಥಾನ ಎಲ್ಲ ನೋಡಿದ್ದು ಮುಗೀತು. ಬನ್ನಿ ಇವಾಗ ಒಂದು ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡಿಕೊಂಡು ಆಮೇಲೆ ಊರ ಕಡೆ ಪ್ರಯಾಣ ಬೆಳೆಸೋಣ. ನೋಡಿ ಇವಾಗೆಲ್ಲ ದೇವಸ್ಥಾನ ನೋಡಿ ಪೂಜೆ ಮಾಡಿಸ್ಕೊಂಡು ಇವಾಗ ರೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ ಎಲ್ಲ ದೇವಸ್ಥಾನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಎಲ್ಲಾದರೂ ಒಳ್ಳೆ ಪ್ಲೇಸ್ ನೋಡಿ ಊಟ ಮಾಡಿಕೊಂಡು ಆಮೇಲೆ ಊರ ಕಡೆ ಪ್ರಯಾಣ ಬೆಳೆಸಬೇಕು. ಬನ್ನಿ ಇವಾಗ ಊಟ ಮಾಡೋಕ್ಕೆ ಪ್ಲೇಸ್ ಹುಡುಕ್ತಾ ಇದ್ದೀವಿ. ಇವಾಗ ಊಟ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಸಿಕ್ತು. ನೀರು ಎಲ್ಲ ಇದ್ದಾವೆ, ಇಲ್ಲಿ ಚಾನಲಲ್ಲಿ ನೀರು ಬಿಟ್ಟಿದ್ದಾರೆ. ಇಲ್ಲಿ ಆರಾಮಾಗಿ ಕುತ್ಕೊಂಡು ಊಟ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಆರಾಮಾಗಿ ಹೋಗ್ಬೋದು. ಅದಕ್ಕಾಗಿ ನೋಡಿ ಇವಾಗೆಲ್ಲ ಚಾನಲ್ಗೆಲ್ಲ ನೀರು ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ, ನೀರು ಜುಳು ಜುಳು ಹೋಗ್ತಾ ಇದ್ದಾವೆ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.